ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಪೊಲೀಸರಿಂದ ಅಡ್ಡಿ, ದಲಿತ ಪರ ಸಂಘಟನೆಗಳಿಂದ ಠಾಣೆಗೆ ಮುತ್ತಿಗೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಸ್ಥಾಪನೆಗೆ ಪೊಲೀಸ್ ಇಲಾಖೆ ವಿರೋಧ ವ್ಯಕ್ತಪಡಿಸುತ್ತಾ ಇದೆ ಅಂತ ಆರೋಪಿಸಿ ದಲಿತ ಪರ ಸಂಘಟನೆಗಳು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿರುವ ಘಟನೆ ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಈ ಕುರಿತು ಮಾತನಾಡಿದ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ರಾಮಚಂದ್ರಪ್ಪ ಅವರು, ವರ್ತೂರಿನ ಗಾಂಧಿ ವೃತ್ತದಲ್ಲಿ ಈ ಹಿಂದೆಯೇ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ಫೋಟೋ ಇದ್ದು ಅದು ಹಾಳಾದ ಕಾರಣ ಅದೇ ಜಾಗದಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲು ಗ್ರಾಮಸ್ಥರ ಅನುಮತಿ ಪಡೆದು ಎಲ್ಲರೂ ಒಪ್ಪಿಗೆ ಮೇರೆಗೆ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಕೈ ಹಾಕಿದ್ದೇವೆ. ಆದರೆ ಕೆಲವರ ಒತ್ತಡಕ್ಕೆ ಪೊಲೀಸರು ಮಣಿದು ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಲು ಅಡ್ಡಿಪಡಿಸಿದ್ದಾರೆ. ಇದೇ ರೀತಿ ಮುಂದುವರೆದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸುವಂತೆ ದಲಿತ ಪರ ನಾಯಕರು, ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಪರ ಸಂಘಟನೆಗಳು ಸೇರಿ ಪೊಲೀಸರಿಗೆ ಮನವಿ ಪತ್ರವನ್ನ ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ. ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ. ಇವತ್ತೇನು ವರ್ತೂರು ವಿಭಾಗದಲ್ಲಿ ವರ್ತೂರು ಒಂದು ಗಾಂಧಿ ಸರ್ಕಲ್ ಅಂತ ಒಂದು ಜಾಗ ಇದೆ, ಅದು ಸರ್ಕಾರಿ ಜಾಗ. ಅಲ್ಲಿ ಅಂಬೇಡ್ಕರ್ ಅವರ ಒಂದು ಬೋರ್ಡನ್ನು, ಒಂದು ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿ ಸುಮಾರು 25-30 ವರ್ಷಗಳಾಗಿರುತ್ತೆ. ಪ್ರತಿ ವರ್ಷವೂ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಯಾವುದೇ ಒಂದು ನಾಡ ಹಬ್ಬ, ಇನ್ನೂ ಥರ ಯಾವುದೇ ಒಂದು ಹೋರಾಟಗಳಾಗಲಿ, ಇನ್ನಿತರ ಯಾವುದೇ ಒಂದು ವೇದಿಕೆಗಳಾಗಲಿ, ಅಲ್ಲಿ ಒಂದು ಪುಷ್ಪಮಾಲೆಯನ್ನು ಅರ್ಪಿಸಿ ತದನಂತರ ಕಾರ್ಯಕ್ರಮಗಳನ್ನು ಚಾಲನೆ ಕೊಡೋದು ಆ ವರ್ಷ ನಡ್ಕೊಂಡು ಬಂದಿದೆ. ಅದೇ ರೀತಿ ಅಲ್ಲಿ ಪಕ್ಕದಲ್ಲಿ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂ ಇದೆ, ಮತ್ತು ಒಂದು ರಾಷ್ಟ್ರ ಧ್ವಜಸ್ತಂಭನೂ ಒಂದು ನೆಟ್ಟಿದ್ದಾರೆ. ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಬೋರ್ಡ್ ಕೆಳಗಡೆ ಒಂದು 2 ಅಡಿ ಒಂದು ಪಿಲ್ಲರನ್ನು ಕಟ್ಟಿ ಅಂಬೇಡ್ಕರ್ ಅವರ ಏನು ಬೋರ್ಡ್ ಹತ್ರ ಒಂದು ಅಂಬೇಡ್ಕರ್ ಅವ್ರಿಗೆ ಒಂದು ಪುಷ್ಪಮಾಲೆ ಹಾಕೋದಕ್ಕೆ ಜಾಗ ಇಲ್ಲ ಅನ್ನೋ ಲೆಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟ್ಯಾಚ್ಯೂವನ್ನು ಇಟ್ಟು ಅಂಬೇಡ್ಕರ್ ಅವರ ಜಯಂತಿ ಆಗಲಿ, ಅವರಿಗೆ ಒಂದು ಪುಷ್ಪಮಾಲೆ ಅರ್ಪಿಸೋದಕ್ಕಾಗಲಿ ಒಂದು ಅವಕಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ದಲಿತ ಮುಖಂಡರು ಮಾದೇಪುರ ಕ್ಷೇತ್ರದ ವತಿಯಿಂದ ಎಲ್ಲ ನಮ್ಮ ಸೀನು ಮತ್ತು ಎಲ್ಲ ತಂಡದವರು ಅದನ್ನು ಪ್ರಯತ್ನ ಮಾಡಿ ಎಲ್ಲರೂ ಸ್ವತಃ ಅವರೇ ಸ್ವಂತ ಖರ್ಚಿಂದ ಮಾಡಿ ಅದನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡೋಕ್ಕೆ ಹೋದರೆ ಇಲ್ಲಿರ್ತಕ್ಕಂಥ ಸವರ್ಣೀಯವರು ನೇರವಾಗಿ ಹೇಳಬೇಕಾಗುತ್ತೆ, ಅಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಕೊಡುವಂಥ ಗೌರವ ನಿಮಗೆ ಭಿಕ್ಷೆ ಕೊಟ್ಟಂಥ, ನಿಮಗೆ ಸಂವಿಧಾನ ಮೀಸಲಾತಿ ಕೊಟ್ಟಂಥ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಇಡೋದಕ್ಕೆ ವಿರೋಧ ಮಾಡ್ತೀರಂದರೆ ನಿಜವಾಗ್ಲೂ ನೀವು ಅಂಬೇಡ್ಕರ್ ಅವರ ವಿರೋಧಿಗಳು, ಅಂಬೇಡ್ಕರ್ ಸಂವಿಧಾನದ ವಿರೋಧಿಗಳು. ನೇರವಾಗಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕೋದು ನಿಜವಾಗ್ಲೂ ಗ್ಯಾರಂಟಿನೇ ಇದು. ಯಾಕೆಂದರೆ ಇವತ್ತು ಅಂಬೇಡ್ಕರ್ ಅವ್ರಿಗೆ ವಿರೋಧ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅಂದರೆ ಒಂದು ದಲಿತ ಸಮುದಾಯಕ್ಕೆ ಮೀಸಲೇನು ಅಂದ್ಕೊಂಡ್ಬಿಟ್ಟಿದ್ದಾರೆ. ನೀವು ಇತಿಹಾಸ ತಿಳ್ಕೊಳ್ಳಿ ಸ್ವಾಮಿ, ನೀವು ಯಾರು ಇವತ್ತು ವಿರೋಧ ಮಾಡ್ತಾ ಇದ್ದೀರಾ ಇತಿಹಾಸ ತಿಳ್ಕೊಳ್ಳಿ. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಅಪ್ಪನು, ನಿಮ್ಮ ತಾತನು, ಇನ್ನೊಬ್ಬನು ಯಾವುದೇ ಒಂದು ಅಧಿಕಾರ ತೊಗೋಬೇಕಾದ್ರೂ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಭಿಕ್ಷೆ ನಿಮಗೆ. ಇವತ್ತು ಆ ಅಧಿಕಾರದಿಂದ ನಿಮ್ಮ ಸಮುದಾಯದವರು ನಿಮ್ಮ ಎಲ್ಲ ಅಧಿಕಾರವನ್ನು ಸ್ವೀಕಾರ ಮಾಡಿ ನೀವು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡಿತಾ ಇದ್ದೀರಲ್ಲ, ಅದು ಎಲ್ಲ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ. ಅಂಬೇಡ್ಕರ್ ದಲಿತ ಸಮುದಾಯಕ್ಕೆ ಅಲ್ಲ, ಇಡೀ ಪ್ರಪಂಚದ ಈ ದೇಶದ ಮಾನವ ಹಕ್ಕು. ಪ್ರಪಂಚದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದರೂ ಇಡೀ ಪ್ರಪಂಚದಲ್ಲೇ ಒಂದು ವ್ಯಕ್ತಿನ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ರೆ ಇಡೀ ರಾಜ್ಯದ ಸಂಘಟನೆಗಳು ಎಲ್ಲ ಕನ್ನಡ ಪರ, ದಲಿತ ಪರ, ಇನ್ನಿತರ ಕಾರ್ಮಿಕರ ಪರ, ರೈತರ ಪರ ಎಲ್ಲ ಸಂಘಟನೆಗಳು ಒಂದಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ ವಿರೋಧಿಗಳಿಗಾಗಿ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀವಿ. ಇದೇನು ಅಂಬೇಡ್ಕರ್ ಸ್ಟ್ಯಾಚ್ಯೂ ಬೋರ್ಡ್ ಇದೆ ಅಲ್ಲೇ ನಾವು ನೆಡುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಹೊಂದ್ಕೊಂಡು ಸುಣ್ಣ ಮಾಡುವಂಥ ಕೆಲಸ ಮಾಡಬಾರ್ದು. ಅಂಬೇಡ್ಕರ್ ಆ ಮಹಾತ್ಮ ಗಾಂಧಿ ಎಷ್ಟು ಇವತ್ತು ಹೋರಾಟ ಸ್ವಾತಂತ್ರ್ಯ ತಂದು ಕೊಟ್ಟಿರ್ಬೋದು, ಇವತ್ತು ಈ ಒಂದು ದೇಶ ನಡಿಬೇಕಾದ್ರೆ ಸಂವಿಧಾನ ಕೊಟ್ಟಂಥ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರಿಗೂ ಸಹ ಹಕ್ಕಿದೆ, ಅಲ್ಲಿ ಇದಕ್ಕೆ ಇಡೋದಕ್ಕೆ ರೈಟ್ಸ್ ಇದೆ. ಅದನ್ನು ಯಾರು ತಡೆ ಮಾಡೋದಕ್ಕೆ ಅಧಿಕಾರ ಯಾರಿಗೂ ಇಲ್ಲ. ಇದು ಯಾರು ಇವತ್ತು ಸಾರ್ವಜನಿಕವಾಗಿ ವಿರೋಧ ಮಾಡ್ತಾ ಇದ್ದಾರೆ, ಅದೇ ನಾವು ಸಾರ್ವಜನಿಕರೇ ಸ್ವಾಮಿ. ನಮಗೂ ಅಂಬೇಡ್ಕರ್ ಅವರ ಒಂದು ಪೂಜೆ ಮಾಡಬೇಕು, ಅವರ ಗೌರವ ಸಲ್ಲಿಸುವಂಥ ಕೆಲಸ ನಾವು ಮಾಡಬೇಕು. ಅದೇ ಸಾರ್ವಜನಿಕರೇ ನಾವು. ಯಾಕೆಂದರೆ ಇವತ್ತು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇಡ್ತಾರೆ, ಆಮೇಲೆ ಧ್ವಜಾರೋಹಣ ಸ್ತಂಭ ಇಡ್ತಾರೆ. ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇಡೋದಕ್ಕೆ ನಿಮ್ಗೇನು ವಿರೋಧ ಮಾಡೋದಕ್ಕೆ ಕಾರಣ ಏನು? ಅವ್ರಿಗೆ ಒತ್ತಡ, ರಾಜಕಾರಣಿಗಳ ಒತ್ತಡ, ಅಧಿಕಾರಿಗಳ ಒತ್ತಡ ಇರುತ್ತೆ. ಪಾಪ ಪೊಲೀಸರದ್ದು ಏನೈತೆ, ಅವ್ರು ಹೇಳಿದ ಕೆಲಸ ಇವ್ರು ಮಾಡ್ತಾರೆ. ಆದ್ರೂ ನಾನು ಹೇಳೋದಿಷ್ಟೇ,
ಪೊಲೀಸ್ ಅಧಿಕಾರಿಗಳು ಇವತ್ತು ನೀವೇನಾದರೂ ಅಧಿಕಾರ ತಗೊಂಡಿದ್ದೀರಾ ಅಂದರೆ, ಯಾಕೆಂದರೆ ಹೇಳ್ತಾ ಇದ್ರು ಪ್ರತಿಯೊಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ ಬಂದಾಗ ಅಲ್ಲಿ ಅಂಬೇಡ್ಕರ್ ಬೋರ್ಡ್ಗೆ ಒಂದು ಪೂಜೆ ಮಾಡಿ ಪ್ರತಿ ವರ್ಷವೂ ಅಂಬೇಡ್ಕರ್ ಜಯಂತಿಗೆ ಅಲ್ಲಿ ಹೋಗಿ ಒಂದು ಹೂಹಾರ ಹಾಕಿ ಅವ್ರ ಆಶೀರ್ವಾದ ತಗೊತಾ ಇದ್ದಿದ್ದು ಎಲ್ರಿಗೂ ಗೊತ್ತಿದೆ. ಮತ್ತು ಇವರು ಸಹ ಮೀಸಲಾತಿಯಿಂದನೇ, ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿಯಿಂದನೇ ಅಧಿಕಾರ ತಗೊಂಡಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಇವರು ಸಹ ಇವತ್ತು ದಲಿತರ ಪರವಾಗಿ, ಅಂಬೇಡ್ಕರ್ ಪರವಾಗಿ ಸಂವಿಧಾನ ಗೌರವ ಉಳಿಸೋ ರೀತಿಯಲ್ಲಿ ಸಹಕಾರ ಕೊಡಬೇಕಾಗಿದೆ. ಏನು ಈ ವರ್ತೂರು ಗ್ರಾಮದಲ್ಲಿ ಇವತ್ತು ನಾವೆಲ್ಲ ನಮ್ಮ ದಲಿತ ಮುಖಂಡರುಗಳು, ನಮ್ಮ ಸ್ನೇಹಿತರುಗಳು ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಕನ್ನಡ ಪರ ಹೋರಾಟಗಾರರೆಲ್ಲ ಏನಕ್ಕೆ ಈ ವಿಶ್ವವಾಗಿ ಸೇರ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈ ವರ್ತೂರು ಗಾಂಧಿ ಸರ್ಕಲಲ್ಲಿ ಬಾಬಾ ಸಾಹೇಬರ ಪುತ್ಥಳಿಕೆಯನ್ನು ಇಡುವ ಒಂದು ಕಾರ್ಯಕ್ರಮದಲ್ಲಿ ಕೆಲವರು ಕಿಡಿಗೇಡಿಗಳು ಬಲಾಢ್ಯರು ನಮಗೆ ಅದು ತೊಂದರೆ ಕೊಡೋದಂಥ ವಿಚಾರವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಏನು ಗಾಂಧಿ ವೃತ್ತದಲ್ಲಿರುವಂಥ ಅಂಬೇಡ್ಕರ್ ಪುತ್ಥಳಿಕೆ ಜಾಗದ ವಿವಾದ ಏನಿದೆ ಇವತ್ತು, ಅದು ನಾವು 30 ವರ್ಷಗಳಿಂದ ಹಿಂದೆಯೇ ಸಹ ವರ್ತೂರು ಗ್ರಾಮದ ಗ್ರಾಮ ಶಾಖೆ ಉದ್ಘಾಟನೆ ಮಾಡೋ ಸಮಯದಲ್ಲಿ ನಾಮಫಲಕವನ್ನು ಅಳವಡಿಸಿರ್ತೀವಿ. ವರ್ತೂರು ಗ್ರಾಮ ಶಾಖೆ ರಿಜಿಸ್ಟ್ರೇಷನ್ ಕೂಡ ಆಗಿರುತ್ತೆ. ನಮ್ಮ ಹತ್ರ ವಿತ್ ರೆಕಾರ್ಡ್ ಇದೆ. ಆ ಜಾಗ ನಮಗೆ ಮೀಸಲಾಗಿರುವಂಥ ಬಾಬಾ ಸಾಹೇಬರ ಪುತ್ಥಳಿಕೆ ಇರುವಂಥ ಮೀಸಲಾಗಿರುವಂಥ ಜಾಗ. ಆ ಜಾಗದಲ್ಲಿ ನಾವು ವರ್ಷ ಆವತ್ತಿಂದ ಇವತ್ತವರೆಗೂ ಅಂಬೇಡ್ಕರ್ ಜಯಂತಿ ಇರ್ಬೋದು, ಯಾವುದೇ ಹೋರಾಟಗಳಿರ್ಬೋದು, ಇವನ್ನೆಲ್ಲ ನಾವು ಸಾಂಕೇತಿಕವಾಗಿ ಕೈಗೆತ್ಕೊಂಡಾಗ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಹತ್ರ ಫೋಟೋಗಳಿದ್ದಾವೆ, ಎಲ್ಲ ಪುರಾವೆಗಳಿದ್ದಾವೆ. ಇವೆಲ್ಲ ಇದ್ದಾಗೂ ಕೂಡ ಇವತ್ತು ನಾವು ಬಾಬಾ ಸಾಹೇಬರ ಆ ಒಂದು ನಾಮಫಲಕದ ಕೆಳಗಡೆನೆ ನಾವು ಯಾರಿಗೂ ಸಹ ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿಲ್ಲ, ಯಾವುದೇ ಖಾಸಗಿಯವ್ರಿಗೂ ತೊಂದರೆ ಆಗ್ತಾಯಿಲ್ಲ. ಆ ರೀತಿಯಾಗಿ ಏನು ನಾಮಫಲಕ ಇತ್ತು ಅದರ ಮಧ್ಯಭಾಗದಲ್ಲಿ 2 ಅಡಿಗೆ ಒಂದು ಪಿಲ್ಲರ್ ಥರ ಕಟ್ಟಿಬಿಟ್ಟು ಅದ್ರ ಮೇಲೆ ಬಾಬಾ ಸಾಹೇಬರ ಪುತ್ಥಳಿಕೆ ಇಡುವಂಥ ಕೆಲಸ ಮಾಡೋದಕ್ಕೆ ನಾವು ಮುಂದಾಗಿರ್ತೀವಿ. ಅದನ್ನು ಸಹ ಸಹಿಸ್ಕೊಳ್ಳೋಕ್ಕಾಗದಿರುವಂಥ ಯಾರು ಈ ಸವರ್ಣರಿದ್ದಾರೆ, ಬಲಿಷ್ಠರಿದ್ದಾರೆ, ಬಾಬಾ ಸಾಹೇಬರು ಸಹಿಸ್ಕೊಳ್ಳುವಂಥ ಏನು ಒಂದು ಜನಾಂಗ ಇದೆ, ಇವತ್ತು ನಮ್ಗೆ ತೊಂದರೆ ಕೊಡೋಕ್ಕೆ ಮುಂದಾಗಿದ್ದಾರೆ. ನಾವು ಇವತ್ತು ಒಂದು ವಾರದಿಂದ ನಾವು ಈ ಕೆಲಸ ಮಾಡೋದಕ್ಕೆ ಕಾಮಗಾರಿ ಸ್ಟಾರ್ಟ್ ಮಾಡಿರೋದು. ಇವ್ರೇನು ಮಾಡಿದ್ದಾರೆ, ಪೂರ್ವ ಸಿದ್ಧತೆಯಿಂದ ಜನವರಿ 1ನೇ ತಾರೀಕಿಗೆ ಪಬ್ಲಿಕ್ ಪ್ರಾಪರ್ಟಿಗೆ ಇವ್ರೇನು ಮಾಡ್ತಾರೆ, ಸ್ಟೇ ತೊಗೊಂಬರ್ತಾರೆ. ಸ್ಟೇ ತೊಗೊಂಡ್ಬಂದ್ಬಿಟ್ಟು ಬಾಬಾ ಸಾಹೇಬರ ಪ್ರತಿಮೆ ಆಗಿರ್ಬೋದು, ಪುತ್ಥಳಿಕೆ ಆಗಿರ್ಬೋದು, ನಮ್ಮ ಈ ಕಮರ್ಷಿಯಲ್ ಅಂದರೆ ಕಮರ್ಷಿಯಲ್ ಬಿಲ್ಡಿಂಗ್ ಇದೆ, ಈ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ನಮ್ಗೆ ಇಲ್ಲಿ ಇರೋದ್ರಿಂದ ಮಾರ್ಕೆಟಿಂಗ್ ಮಾಡೋದು ತೊಂದರೆ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಸ್ಟೇನ ತೊಗೊಂಬಂದಿರ್ತಾರೆ. ಆ ಸ್ಟೇನಲ್ಲಿ ಏನು ತೋರಿಸಿರ್ತಾರೆ ಅಂತ ಹೇಳಿದ್ರೆ, ಸಾರ್ವಜನಿಕ ಹಿತಾಸಕ್ತಿಯಿಂದ ಇಲ್ಲಿ ಪುತ್ಥಳಿಕೆಯನ್ನು ಇಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಇದಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಸ್ಟೇ ಕೊಡೋದಾದರೆ, ಪಕ್ಕದಲ್ಲಿ ಗಾಂಧಿ ಪ್ರತಿಮೆ ಇದೆ, ಅದರ ಪಕ್ಕದಲ್ಲೇ ನೀವು ಧ್ವಜಾರೋಹಣ ಮಾಡೋದಕ್ಕೆ ಒಂದು ಸ್ತಂಭ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಇದಕ್ಕಿಂತ ದೊಡ್ಡ ಗಾತ್ರದಲ್ಲಿ ಇನ್ನೂ ಸೆಂಟ್ರ್ ಪ್ಲೇಸಲ್ಲಿದೆ ಅದು ಜಾಗ, ನಮ್ಮದು ಸೈಡಲ್ಲಿದೆ. ಅದಾದಮೇಲೆ ಇದು ಆ ಜಾಗ ಬಂದ್ಬಿಟ್ಟು ವರ್ತೂರು ಗ್ರಾಮ ಠಾಣೆಗೆ ಸಂಬಂಧಪಟ್ಟಿದ್ದು ಸರ್ಕಾರಿ ಜಾಗ. 1.5 ಎಕರೆ ಜಾಗನ ಆಲ್ರೆಡಿ ಒತ್ತುವರಿಗಳು ಮಾಡಿಕೊಂಡು ಡಿವಿಯೇಷನ್ ಮಾಡಿಕೊಂಡು ಅಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ನಾವು ಯಾವ್ದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಆದರೂ ಸಹ ಈಗಿದ್ದಾಗಲೂ ಸಹ ನಾವು 2 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಕೆ ಇಟ್ಕೊಳ್ಳೋದಕ್ಕೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ. ಯಾರು ಇದನ್ನು ಇಡೋದಕ್ಕೆ ಮುಂದೆ ಹೋಗಿರುವಂಥ ನಮ್ಮ ಮುಖಂಡರುಗಳನ್ನು ಕರೆಸಿ ಸ್ಟೇಷನಲ್ಲಿ ಅವ್ರ ವಿರುದ್ಧವಾಗಿ ಅವ್ರ ಕಂಪ್ಲೇಂಟ್ಗಳು ಕೊಟ್ಟು ಕರೆಸಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಎಲ್ಲ ನಮಗೆ ಅವ್ರಿಗೆ ನಮ್ಮ JCB ಎತ್ಕೊಂಡ್ಬಂದು ದಬ್ತೀವಿ ಅಂತೆಲ್ಲ ಇದೆಲ್ಲ ಹೇಳ್ತಾ ಇದ್ದಾರೆ. ಬಾಬಾ ಸಾಹೇಬರು ವಿಚಾರ ಬಂದಾಗ ನಾವೆಲ್ಲರೂ ಸಹ ಸ್ವಾಭಿಮಾನವನ್ನು ಬಿಟ್ಕೊಡೋದಿಲ್ಲ. ಅವರು ನಮ್ಮ ಅಸ್ಮಿತೆ. ಅವ್ರ ವಿಚಾರಕ್ಕೆ ಬಂದರೆ ನಾವು ಎಷ್ಟು ಉಗ್ರವಾದ ಹೋರಾಟಕ್ಕೂ ಸಹ ಸಿದ್ಧರಿರ್ತೀವಿ. ಏನು ಇವತ್ತು ಬಂದಿರೋದು ಬರೀ ನಾಯಕರುಗಳು ಮಾತ್ರನೇ, ಬೆರಳೆಣಿಕೆ ಎಷ್ಟಿರ್ಬೋದು. ಮತ್ತು ನಮ್ಮ ಕಾರ್ಯಕರ್ತರನ್ನೆಲ್ಲ ಒಕ್ಕೂಡಿಸಿ ಒಂದು ವೇಳೆ ನೀವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಕೆ ಇಕ್ಕೋದಕ್ಕೆ ನೀವೇನೊಂದು ತೊಂದರೆ ಕೊಟ್ಟರೆ ನಾವೊಂದು ಉಗ್ರವಾದ ಹೋರಾಟನ ಮಾಡ್ತೀವಿ. ಇದರ ಮಧ್ಯದಲ್ಲಿ ನಾವು ಒಂದು ಅಪೀಲ್ ಏನಂತ ಹೇಳಿದ್ರೆ, ಈ ಕ್ಷೇತ್ರ ಬಂದು ಮೀಸಲು ಕ್ಷೇತ್ರ ಆಗಿರುತ್ತೆ. ಇದೇ ಮೀಸಲು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಏನಿದ್ದಾರೆ, 3 ಸಲ ಅರವಿಂದ್ ನಿಂಬಾಳಿ ಅವರು ಗೆದ್ದು ಬಂದಿರ್ತಾರೆ. ಈಗ ಮಂಜುಳಾ ಅರವಿಂದ್ ನಿಂಬಾಳಿ ಅವರು ಗೆದ್ದು ಬಂದಿದ್ದಾರೆ. ಟೋಟಲ್ 20 ವರ್ಷಗಳ ಕಾಲ ಅವರೇ ಈ ಕಾನ್ಸ್ಟಿಟ್ಯೂಷನಲ್ಲಿ ಇರೋದ್ರಿಂದ ನಾವು ಈ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಯಾರು ಒಂದು ಅಂಬೇಡ್ಕರ್ ಅವರ ಒಂದು ಪರಿಶ್ರಮದಿಂದ ಅವ್ರಿಗೆ ಬಂದಿರೋದು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ, ಸಂವಿಧಾನ ವಿಚಾರ ಬಂದಾಗೆ ಯಾವುದೇ ಪಕ್ಷ ತಾರತಮ್ಯ ಇಲ್ದಿರ ಅವರು ಸಹ ಈ ಒಂದು ವಿಚಾರಗಳಿಗೆ ಮುಂದೆ ಬಂದು ಮಾತಾಡಬೇಕು.